ನಮಸ್ಕಾರ ಬಾಸ್. ನಿಮಗೆ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ನಾವ್ಯಾಕೆ ಪ್ರತಿ ವರ್ಷ ಜಾನ್ವರಿ 1ನೇ ತಾರೀಕು ಇನ್ಮೇಲೆ ನಾನು ಹಂಗಿರ್ತೀನಿ ಹಿಂಗ್ ವಾಡ್ತೀನಿ ಅಂತ ಸಿಕ್ಕಾಪಟ್ಟೆ ರೆಸಲ್ಯೂಷನ್ ಮಾಡ್ಕೋತೀವಿ? ಆದ್ರೆ 4ನೇ ತಾರೀಕು ಬರುವಷ್ಟ್ರಲ್ಲಿ ಅದೆಲ್ಲ ಗಾಳಿಯಲ್ಲಿ ಹೋಗಿರುತ್ತೆ. ಯಾಕೆ ಕೆಲವೊಬ್ರು ಮಾತ್ರ ಲೈಫ್ನಲ್ಲಿ ಸಿಕ್ಕಾಪಟ್ಟೆ ಸಕ್ಸಸ್ ಆಗ್ತಾರೆ, ಇನ್ನು ಕೆಲವರು ಅಲ್ಲೇ ಯಾಕಿರ್ತಾರೆ? ಇದಕ್ಕೆಲ್ಲ ಒಂದೇ ಒಂದು ಮ್ಯಾಜಿಕ್ ವರ್ಡ್ ಕಾರಣ, ಅದೇ ಶಿಸ್ತು ಅಥವಾ ಡಿಸಿಪ್ಲಿನ್. ನೋಡಿ, ನಮಗೆಲ್ಲ ಒಂದು ತಪ್ಪು ಕಲ್ಪನೆ ಇದೆ. ಸಕ್ಸಸ್ ಆಗ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಮೋಟಿವೇಶನ್ ಇರ್ಬೇಕು ಅಂತ ಅನ್ಕೋತೀವಿ. ಆದ್ರೆ ರಿಯಲಿ ಹೇಳ್ತೀನಿ ಕೇಳಿ, ಮೋಟಿವೇಶನ್ ಅನ್ನೋದು ಒಂಥರ ಅತಿಥಿ ಥರ. ಅದು ನಮಗೆ ಮೂಡಿದ್ದಾಗ ಬರುತ್ತೆ, ಇಲ್ದೇ ಇದ್ದಾಗ ಮಂಗಮಾಯ ಆಗುತ್ತೆ. ಆದ್ರೆ ಶಿಸ್ತು ಅನ್ನೋದು ಹಂಗಲ್ಲ. ಅದು ನಿಮ್ಮ ಬೆಸ್ಟ್ ಫ್ರೆಂಡ್ ಇದ್ಹಾಗೆ. ನಿಮ್ಮ ಮೂಡ್ ಸರಿ ಇರ್ಲಿ ಇಲ್ದೇ ಹೋಗ್ಲಿ, ಮಳೆ ಬರ್ಲಿ ಇಲ್ಲ ಬಿಸಿಲಿರ್ಲಿ, ನೀವು ಮಾಡ್ಬೇಕಾದ ಕೆಲಸವನ್ನ ಪರ್ಫೆಕ್ಟಾಗಿ ಮಾಡೋದೇ ಶಿಸ್ತು. ನಿಮ್ಗೆ ವಿರಾಟ್ ಕೊಹ್ಲಿ ಗೊತ್ತಲ್ವಾ? ಅವರನ್ನ ನೋಡಿ ಎಷ್ಟು ಇನ್ಸ್ಪೈರ್ ಆಗ್ತೀವಿ. ಅವರ ಟ್ಯಾಲೆಂಟ್ ಎರಡನೇ ಮಾತು. ಆದ್ರೆ ಅವರ ಡಯಟ್, ಅವರ ಪ್ರಾಕ್ಟೀಸ್, ಅವರ ವರ್ಕೌಟ್ ರೂಟೀನ್ ಇದೆಯಲ್ಲ, ಅದು ಶಿಸ್ತಿನ ಪರಮಾವಧಿ. ಅಷ್ಟು ದೊಡ್ಡ ಸ್ಟಾರ್ ಆಗಿದ್ರು ಇವತ್ತಿಗೂ ಅವರು ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅಂದ್ರೆ ಅದರ ಅರ್ಥ ಏನು? ಟ್ಯಾಲೆಂಟ್ ಇರೋರಿಗಿಂತ ಶಿಸ್ತಿರೋರೇ ಲೈಫ್ನಲ್ಲಿ ಜಾಸ್ತಿ ಮೈಲೇಜ್ ತಗೋತಾರೆ ಅನ್ನೋದು ಲಾಜಿಕ್. ಆಮೇಲೆ ಏನಾಯ್ತು ಅಂದ್ರೆ, ಈ ಡಿಜಿಟಲ್ ಜಗತ್ತಿನಲ್ಲಿ ನಮ್ಗೆ ಡಿಸ್ಟ್ರಾಕ್ಷನ್ ಸಿಕ್ಕಾಪಟ್ಟೆ ಇದೆ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಕೂತ್ರೆ ಗಂಟೆಗಟ್ಲೆ ಸಮಯ ಹೋಗೋದೇ ಗೊತ್ತಾಗಲ್ಲ. ಇಲ್ಲಿ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡೋ ಶಕ್ತಿ ಇದೆಯಲ್ಲ, ಅದೇ ಅಸಲಿ ಶಿಸ್ತು. ಬೆಳಗ್ಗೆ ಅಲಾರಂ ಹೊಡೆದಾಗ 5 ನಿಮಿಷ ಮಲಗೋಣ ಅಂತ ಸ್ನೂಸ್ ಮಾಡೋದು ಸೋಮಾರಿತನ. ಆದ್ರೆ ಆ 5 ನಿಮಿಷದ ಸುಖವನ್ನ ತ್ಯಾಗ ಮಾಡಿ ಎದ್ದು ಕೂರೋದಿದೆಯಲ್ಲ, ಅದೇ ಶಿಸ್ತಿನ ಮೊದಲ ಹೆಜ್ಜೆ. ನೀವೊಂದು ವಿಷಯ ಗಮನಿಸಿದೀರಾ? ಶಿಸ್ತಿನ ಜೀವನ ಅಂದ ತಕ್ಷಣ ಅದೊಂದು ಜೈಲು ಥರ. ಅಲ್ಲಿ ನಮ್ಗೆ ಇಷ್ಟ ಬಂದಿದ್ದು ಮಾಡಕ್ಕಾಗಲ್ಲ ಅಂತ ತುಂಬ ಜನ ಅನ್ಕೋತಾರೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಶಿಸ್ತು ನಿಮ್ಗೆ ಫ್ರೀಡಮ್ ಕೊಡುತ್ತೆ. ನೀವು ಪ್ಲಾನ್ ಮಾಡಿದ್ದ ಹಾಗೆ ಕೆಲಸ ಮುಗಿಸಿದ್ರೆ ಉಳಿದ ಟೈಮ್ನಲ್ಲಿ ನೀವು ಯಾವ ಗಿಲ್ಟ್ ಇಲ್ಲದೆ ಎಂಜಾಯ್ ಮಾಡಬಹುದು. ದಿನಕ್ಕೆ ಕೇವಲ 1% ಅಷ್ಟು ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ವರ್ಷದ ಕೊನೆಗೆ ನೀವು 37 ಪಟ್ಟು ಬೆಳೆದಿರ್ತೀರಾ. ಇದನ್ನೇ ಕಾಂಪೌಂಡ್ ಎಫೆಕ್ಟ್ ಅಂತಾರೆ. ಬಾಸ್, ಒಂದು ಮಾತು ನೆನಪಿರ್ಲಿ, ಪೇನ್ ಆಫ್ ಡಿಸಿಪ್ಲಿನ್ಗಿಂತ ಪೇನ್ ಆಫ್ ರಿಗ್ರೆಟ್ ಇದೆಯಲ್ಲ, ಅದು ಸಖತ್ ನೋವು ಕೊಡುತ್ತೆ. ಅಂದ್ರೆ ಈಗ ಕಷ್ಟಪಟ್ಟು ಶಿಸ್ತಿನಿಂದ ಇರೋದು ವಾಸಿ. ನಾಳೆ ಏನೋ ಸಾಧಿಸ್ದೆ, ಅಯ್ಯೋ ಆವಾಗ್ಲೇ ಮಾಡ್ಬೇಕಿತ್ತು ಅಂತ ಪಶ್ಚಾತ್ತಾಪ ಪಡೋದಿದೆಯಲ್ಲ, ಅದು ತುಂಬಾನೇ ಡೇಂಜರಸ್. ಅದಕ್ಕೆ ಹೇಳ್ತಾರೆ, ಶಿಸ್ತು ಅನ್ನೋದು ನೀವು ಇವತ್ತೇನ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ನಾಳೆಯನ್ನ ಡಿಸೈಡ್ ಮಾಡುತ್ತೆ ಅಂತ. ಸೊ ಇವತ್ತಿನಿಂದಲೇ ಚಿಕ್ಕ ಹೆಜ್ಜೆ ಇಡಿ, ಫೋಕಸ್ ಮಾಡಿ, ನಿಮ್ಮ ಗೋಲ್ ಕಡೆಗೆ ಸತತವಾಗಿ ಕೆಲಸ ಮಾಡಿ. ಶಿಸ್ತು ಅನ್ನೋದು ಯಾರೋ ಹೇಳಿಕೊಡೋ ಪಾಠ ಅಲ್ಲ, ಅದು ನಿಮ್ಮ ಒಳಗಡೆಯಿಂದ ಬರ್ಬೇಕಿರೋ ಛಲ. ಇದನ್ನ ನೀವು ಪಾಲಿಸಿದ್ರೆ ನಿಮ್ಮನ್ನ ಸೋಲಿಸಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಆ ಫ್ರೆಂಡ್ಗೆ ಶೇರ್ ಮಾಡಿ, ಯಾರಿಗೆ ಶಿಸ್ತು ಅನ್ನೋದು ಸದ್ಯಕ್ಕೆ ಅರ್ಜೆಂಟಾಗಿ ಬೇಕಾಗಿದೆಯೋ ಅವರಿಗೆ. ಅನ್ಫೋಲ್ಡ್ ಎಐ, ಅನ್ಸೀನ್, ಅನ್ಸೆಡ್, ಅನ್ಫೋಲ್ಡೆಡ್.